ಎಲ್ರಿಗೂ ನಮಸ್ಕಾರ. ತಾಜ್ ಮಹಲ್ ಕಟ್ಟೋಕ್ಕೆ ಮುಂಚೆ, ಹಂಪಿ ಹುಟ್ಟೋಕ್ಕೆ ಮುಂಚೆ ಕರ್ನಾಟಕದ ಕೆಂಪು ಕಲ್ಲಿನ ಬಂಡೆಗಳಲ್ಲಿ 1500 ವರ್ಷಗಳ ಹಿಂದೆ ಬರೀ ಚಿತ್ರಗಳನ್ನ ಮಾತ್ರ ಕೆತ್ತಿಲ್ಲ, ಆ ಚಿತ್ರಗಳಿಗೆ ಜೀವ ತುಂಬಿದರೆ. 4 ಗುಹೆಗಳು, 3 ಧರ್ಮಗಳು, ಒಂದೇ ಸಾಮ್ರಾಜ್ಯ. ಪುಲಕೇಶಿಯ ಮಗ ಕೀರ್ತಿವರ್ಮ ಮಂಗಳೇಶ ಇವರೇ ಗುಹೆಗಳನ್ನ ಕೊರೆಸಿರೋದು. ಒಂದು ಗುಹೆ ಕೊರೆಯೋದಕ್ಕೆ 12 ವರ್ಷ ತಗೊಂಡಿದೆ. ಇಮ್ಮಡಿ ಪುಲಕೇಶಿ ಬಾದಾಮಿ ಚಾಲುಕ್ಯರ ಫೇಮಸ್ ರಾಜ. ಅರ್ಧ ಭಾರತ ದೇಶನೇ ಆಳ್ವಿಕೆ ಮಾಡ್ತಾಯಿದ್ರು. ಹರ್ಷವರ್ಧನನ ಮೇಲೆ ದಾಳಿ ಮಾಡಿ ಕಾವೇರಿಯಿಂದ ನರ್ಮದಾ ನದಿವರೆಗೂ ಇವರು ಸಾಮ್ರಾಜ್ಯ ವಿಸ್ತರಣೆ ಮಾಡಿದರು. ಬಾದಾಮಿಯನ್ನು ಬರೀ ಒಂದು ಸಾಮ್ರಾಜ್ಯ ಆಳ್ವಿಕೆ ಮಾಡಿಲ್ಲ. ಬಾದಾಮಿ ಚಾಲುಕ್ಯರು, ವಿಜಯನಗರ ಸಾಮ್ರಾಜ್ಯ, ಆದಿಲ್ ಶಾಹಿಗಳು, ಟಿಪ್ಪು ಸುಲ್ತಾನ್ ಎಲ್ಲರೂ ಕೂಡ ಇಲ್ಲಿ ಆಳ್ವಿಕೆ ಮಾಡಿದ್ದಾರೆ. ಸಾಮ್ರಾಜ್ಯಗಳು ಮರೆತು ಹೋದರೂ ಈ ಕಲ್ಲಿನಲ್ಲಿರೋ ಕಥೆಗಳು ಇವತ್ತಿಗೂ ಜೀವಂತ. ನಾವೊಂದು ಪೆನ್ಸಿಲಲ್ಲಿ ಬರೆಯೋದಕ್ಕೆ ಕಷ್ಟ ಆಗುತ್ತೆ. ಅಷ್ಟು ದೊಡ್ಡ ಚಿತ್ರಗಳು, ಅಷ್ಟು ಚೆನ್ನಾಗಿರೋ ಚಿತ್ರಗಳನ್ನ ಕಲ್ಲಲ್ಲಿ ಕೆತ್ತಿದ್ರೆ ಅದು 1400 ವರ್ಷಗಳ ಹಿಂದೆ. ದೇವರ ಚಿತ್ರಗಳು ಮಾತ್ರ ಅಲ್ಲ, ಅದು ತುಂಬ ಬ್ಯೂಟಿಫುಲ್ಲಾಗಿ ಕೆತ್ತಿದ್ದಾರೆ. ಅದ್ರ ಬಿಟ್ಟು ಎಷ್ಟೊಂದು ಕಾಮಸೂತ್ರದ ಪೊಸಿಷನ್ ಕೂಡ ಇಲ್ಲಿ ಇದೆ. ಊಟ ಮತ್ತು ಕಾಮ ಎರಡು ಗುರು ಇಲ್ಲದ ವಿದ್ಯೆಗಳು. ಈ ಬಾದಾಮಿಗೆ ಬಾದಾಮಿ ಅಂತಲೇ ಯಾಕೆ ಹೆಸರಿಟ್ಟರು? ಗೋಡಂಬಿ ಅಂತ ಇಡ್ಬೋದಾಗಿತ್ತು, ಬೇರೆ ಏನಾದರೂ ಇಡ್ಬೋದಾಗಿತ್ತು. ಬಾದಾಮಿ ಅಂತ ಹೆಂಗೆ ಹೆಸರಿಟ್ಟಿದ್ದಾರೆ ಅಂದರೆ, ಈ ಕಲ್ಲಿನ ಕಲರು ಇದು ಬಾದಾಮಿ ಕಲರ್ ಇದೆ ಅಂತ ಈ ಪ್ಲೇಸಿಗೆ ಬಾದಾಮಿ ಅಂತ ಹೆಸರಿಟ್ಟಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್. ನಾವು ಬಾದಾಮಿಯ ಗುಹಾಂತರ ದೇವಾಲಯಗಳನ್ನ ನೋಡೋದಕ್ಕೆ ಮುಂಚೆ ಬಾದಾಮಿ ಚಾಲುಕ್ಯರ ವಂಶವೃಕ್ಷ ಒಂದ್ಸತಿ ನೋಡಬೇಕಾಗುತ್ತೆ. ಇದು ಶುರುವಾಗಿದ್ದು 543ರಲ್ಲಿ ಜಯಸಿಂಹ ಅಂತ ಒಬ್ಬ ರಾಜನಿಂದ. ಜಯಸಿಂಹನ ಮಗ ರಣರಂಗ, ರಣರಂಗನ ಮಗ 1ನೇ ಪುಲಕೇಶಿ. ಈ 1ನೇ ಪುಲಕೇಶಿನೇ ಅವಾಗಿನ ವಾತಾಪಿ, ಇವಾಗಿನ ಬಾದಾಮಿ ಏನಿದೆ ಅದನ್ನು ಕ್ಯಾಪಿಟಲ್ ಅಂತ ಘೋಷಣೆ ಮಾಡಿ 543ರಿಂದ 566ರವರೆಗೂ ಆಡಳಿತ ಮಾಡಿರ್ತಾರೆ. ಈ 1ನೇ ಪುಲಕೇಶಿಯ ಮಕ್ಕಳೇ ಕೀರ್ತಿವರ್ಮ ಮತ್ತು ಮಂಗಳೇಶ ಅಂತ. ಈ ಕೀರ್ತಿವರ್ಮ ಮತ್ತು ಮಂಗಳೇಶ ಏನಿದ್ದಾರೆ, ಇವರಿಬ್ಬರೇ ಬಾದಾಮಿ ಎಲ್ಲಿ ಇವಾಗ ನಾವೇನು ಗುಹಾಂತರಗಳನ್ನ ನೋಡ್ತಾ ಇದ್ದೀವಿ ಆ ದೇವಸ್ಥಾನಗಳನ್ನ ಕಟ್ಟೋದಕ್ಕೆ ಶುರು ಮಾಡಿತ್ತು. ಕೀರ್ತಿವರ್ಮನಿಗೆ ಹೆಲ್ತಲ್ಲಿ ಅಪ್ಸೆಟ್ ಆಗಿಬಿಡುತ್ತೆ ಮತ್ತು ತೀರ್ಕೊಂಡ್ಬಿಡ್ತಾನೆ ಕೂಡ. ಅವನ ನೆನಪಿಗೋಸ್ಕರನೇ 3ನೇ ಗುಹಾಂತರ ದೇವಾಲಯ ಏನಿದೆ, ಮಹಾವೈಷ್ಣವ ದೇವಾಲಯ, ಅದನ್ನು ಮಂಗಳೇಶ ತಮ್ಮ ಅಣ್ಣನ ನೆನಪಿಗೋಸ್ಕರ ಅದನ್ನು ಕಟ್ಟಿದ್ದು ಅಂತ ಅಲ್ಲಿ ಒಂದು ಇನ್ಸ್ಕ್ರಿಪ್ಷನ್ ನಮಗೆ ಹೇಳುತ್ತೆ. ಆದರೆ ದುರಾದೃಷ್ಟವಶಾತ್ ಮಂಗಳೇಶನ ಈ ಕೀರ್ತಿವರ್ಮನ ಮೊದಲನೇ ಮಗ ಏನಿರ್ತಾನೆ, ಇಮ್ಮಡಿ ಪುಲಕೇಶಿ, ಏನು ಇಲ್ಲಿಂದ ಕರ್ನಾಟಕದಿಂದ ಗುಜರಾತ್ವರೆಗೂ ನರ್ಮದಾ ನದಿವರೆಗೂ ಒಂದು ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿರ್ತಾನೆ, ಅವನು ತನ್ನ ದೊಡ್ಡಪ್ಪ ಆದಂಥ ಮಂಗಳೇಶನ ಸೋಲಿಸ್ಬಿಟ್ಟು ಮತ್ತು ಅಥವಾ ಸಾಯಿಸ್ಬಿಟ್ಟು ಅವನು ಅಧಿಕಾರಕ್ಕೆ ಬರ್ತಾನೆ. ನಮಗೆ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ಅಧಿಕಾರಕ್ಕೋಸ್ಕರ ಎಷ್ಟೊಂದು ಮನೆಗಳಲ್ಲೇ ಗಲಾಟೆಗಳಾಗಿದೆ. ಆದರೆ ಅಣ್ಣ ತಮ್ಮನಿಗೆ ಕೊಡಿಯೋದು, ಅಪ್ಪ ಮಗನಿಗೆ ಸಾಯಿಸೋದು, ಈ ಥರ ಎಲ್ಲ ಎಷ್ಟೊಂದು ವಿಷಯಗಳು ಆಗಿದೆ. ಆದರೆ ಯುದ್ಧದಲ್ಲಿ ಯಾರು ಗೆಲ್ತಾರೋ ಅವರೇ ಹಿಸ್ಟ್ರಿಯನ್ನು ಬರೆದಿರೋದು. ಆದ್ದರಿಂದ ಎಲ್ಲರೂ ವೀರ ಶೂರ ಅಂತ ನಾವು ಹೇಳ್ಕೊತಾ ಬಂದಿದ್ದೀವಿ. ಬನ್ನಿ ನೋಡೋಣ ಇವಾಗ ಈ ಗುಹಾಂತರ ದೇವಾಲಯಗಳನ್ನ. ಗುಡ್ ಮಾರ್ನಿಂಗ್. ನಾವಿವತ್ತು ಬಾದಾಮಿಯಲ್ಲಿದ್ದೀವಿ. ಇಲ್ಲಿರುವಂಥ ಗುಹಾಂತರ ದೇವಾಲಯಗಳನ್ನ ನೋಡೋಕ್ಕೆ ಬಂದಿದ್ದೀವಿ. ಬನ್ನಿ ನೋಡೋಣ ಪ್ರತಿಯೊಂದು ಚಿತ್ರಗಳು ಹೇಗೆ ಇದೆ ಅಂತ, ಮತ್ತು ಏನೇನು ಕತೆ ಹೇಳ್ತಾ ಇದೆ. ನಾವೊಂದು ಪೆನ್ಸಿಲಲ್ಲಿ ಬರೆಯೋದಕ್ಕೆ ಕಷ್ಟ ಆಗುತ್ತೆ. ಅಷ್ಟು ದೊಡ್ಡ ಚಿತ್ರಗಳು, ಅಷ್ಟು ಚೆನ್ನಾಗಿರೋ ಚಿತ್ರಗಳನ್ನ ಕಲ್ಲಲ್ಲಿ ಕೆತ್ತಿದ್ರೆ ಅದು 1400 ವರ್ಷಗಳ ಹಿಂದೆ. ಬನ್ನಿ ನೋಡೋಣ ಹೇಗಿದೆ ಅಂತ. ಲೆಟ್ಸ್ ಗೋ. ಎಂಟ್ರಿ ಆಗ್ತಾ ಇದ್ದಂಗೆ ನಾವಿಲ್ಲಿ ನೋಡ್ಬೋದು ಒಂದು ನಟರಾಜನ ವಿಗ್ರಹ. ಇದು ಸುಮಾರು 1.56 ಮೀಟರ್ ಹೈಟ್ ಇದೆ. ಎರಡು ಕಡೆ 9 ಕೈಗಳಿದೆ. ಈ ಯಾಕೆ 9 ಕೈಗಳನ್ನೇ ಕೆತ್ತಿದ್ರು? 10 ಕೆತ್ತಬೋದಾಗಿತ್ತು, 11 ಕೆತ್ತಬೋದಾಗಿತ್ತು. ಯಾಕೆಂದರೆ 81 ಭರತನಾಟ್ಯದ ಫೋಸ್ಗಳು ಇಲ್ಲಿಂದ ಮ್ಯಾಚ್ ಮಾಡ್ಕೊಳ್ತಾ ಹೋಗ್ಬೋದು.
ಈ 81 ಡ್ಯಾನ್ಸ್ ಪೋಸ್ಗಳೇನಿದೆ ಅದ್ರ ಝಲಕ್ ನೋಡ್ಕೊಂಡು ಬರೋಣ ಬನ್ನಿ. ಅವರಿಗೆ ಇದು ನಮಗೇನು ತೋರಿಸುತ್ತೆ ಅಂದರೆ ಅವರಿಗೆ ಭರತನಾಟ್ಯದ ಬಗ್ಗೆ ಕೂಡ ನಾಲೆಡ್ಜ್ ಇತ್ತು ಅನ್ನೋದನ್ನು ತೋರಿಸುತ್ತೆ. ಮತ್ತು ಇಲ್ಲಿ ಒಬ್ಬ ತಂಬೂರಿ ಹೊಡಿತಾ ಇರೋದನ್ನು ಕೂಡ ನೋಡ್ಬೋದು. ಮತ್ತು ಈ ಕಡೆ ಹಸು, ಇಲ್ಲಿ ಗಣೇಶ, ಹೊಟ್ಟೆ ಇಲ್ಲದ ಗಣೇಶ. ನಾವಿಲ್ಲಿ ಏನು ನೋಡ್ತಾ ಇದ್ದೀವಿ, ಇದು ಕುಬ್ಜ ಗಣಗಳು. ಹೊರಗಡೆ ಇದ್ದರೆ ರಾಕ್ಷಸ ಗಣ, ಒಳಗಡೆ ಇದ್ದರೆ ಶಿವಗಣಗಳು. ಇವು ಒಂದು ದೃಷ್ಟಿಗೊಂಬೆ ಥರ ಇರ್ತಾಯಿತ್ತು. ಮೇ ಬಿ ನಾವು ಇದನ್ನು ಟ್ಯಾಟೋ ಹಾಕ್ಸ್ಕೊಬೋದಾ ದೃಷ್ಟಿ ಆಗಬಾರ್ದು ಅಂತ. ನಾವಿಲ್ಲಿ ನೋಡ್ಬೋದು, ಜನರಲಿ ಶಿವನ ದೇವಸ್ಥಾನದಲ್ಲಿ ಭದ್ರ ಮತ್ತು ವೀರಭದ್ರ ಅಂತ ಇಬ್ಬರು ದ್ವಾರಪಾಲಕರು ಇರ್ತಾರೆ. ಅದರಲ್ಲಿ ಒಬ್ಬರು ಇದು ಸ್ಟ್ಯಾಚ್ಯೂ. ನಾವಿಲ್ಲಿ ಕೆಳಗಡೆ ನೋಡ್ಬೋದು, ಇದು 2D ಆ್ಯನಿಮೇಷನ್ನು. ಒಂದೇ ಮುಖದಲ್ಲಿ ಎಡಗಡೆ ನಾವು ಆನೆ ನೋಡ್ಬೋದು, ಬಲಗಡೆಯಿಂದ ನಾವು ಒಂದು ಗೂಳಿ ನೋಡ್ಬೋದು. ಇದು ಆ ಕಾಲದಲ್ಲೇ ಮಾಡಿರುವಂಥ 2D ಆ್ಯನಿಮೇಷನ್ನು. ಶಿಲ್ಪಿ ಕೈಚಳಕ ಎಷ್ಟು ಬ್ಯೂಟಿಫುಲ್ ಆಗಿದೆ. ಮತ್ತು ನಾವಿಲ್ಲಿ ಮೇಲೆ ನೋಡ್ಬೋದು, ಶಿವ ಮತ್ತು ಪಾರ್ವತಿ ಒಂದು ಹಸುವಿನ ಮೇಲೆ ಕೂತ್ಕೊಂಡು ಸವಾರಿ ಮಾಡ್ತಾರಂಥದ್ದು ದೃಶ್ಯ. ನಾವಿವಾಗ ಏನು ಬೈಕಲ್ಲೆಲ್ಲ ಓಡಾಡ್ತಾ ಇರ್ತೀವಿ, ಅದೇ ಥರ ಅವರು ಇವಾಗ ಒಂದು ಹಸು ಮೇಲೆ ಕೂತ್ಕೊಂಡು ಅಥವಾ ಗೂಳಿ ಮೇಲೆ ಕೂತ್ಕೊಂಡು ಹೋಗ್ತಾ ಇರೋಂಥ ಸೀನು ಬ್ಯೂಟಿಫುಲ್. ಈ ಗೋಡೆಗಳ ಮೇಲೆ ಎಷ್ಟು ಬ್ಯೂಟಿಫುಲ್ಲಾಗಿ ಇಲ್ಲಿ ಯಾವುದೋ ಒಂದು ಪಕ್ಷಿ ಕೂತ್ಕೊಂಡು ಇರೋ ಥರ ಮತ್ತು ಏನೋ ತಿಂತಾ ಇರೋ ಥರ ಚಿತ್ರಗಳನ್ನ ಬಿಟ್ಟಿದ್ದಾರೆ. ಬ್ಯೂಟಿಫುಲ್. ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಕೂಡ ಜಾತಿ ಹೆಸರಲ್ಲಿ ತುಂಬ ಗಲಾಟೆಗಳಾಗ್ತಾಯಿತ್ತು. ಅದಕ್ಕೆ ನಾವಿಲ್ಲಿ ನೋಡ್ಬೋದು, ವಿಷ್ಣು ಮತ್ತು ಶಿವ, ಹರಿಹರ ಇಬ್ಬರು ಚಿತ್ರನ ಒಂದೇ ಕಡೆಯಲ್ಲಿ ಬಿಡಿಸ್ಬಿಟ್ಟಿದ್ದಾರೆ. ಲೆಫ್ಟ್ ಸೈಡಲ್ಲಿ ಪಾರ್ವತಿ ಮತ್ತು ಅರ್ಧ ಶಿವ ನಾವು ಜಟೆಯಲ್ಲಿ ಕಟ್ಟಿರೋದೆಲ್ಲ ನಾವು ನೋಡ್ಬೋದು. ಮತ್ತು ರೈಟಲ್ಲಿ ಹರಿ ಮತ್ತು ಅವನ ಹೆಂಡತಿ ಲಕ್ಷ್ಮಿ. ಎಷ್ಟು ಬ್ಯೂಟಿಫುಲ್ಲಾಗಿ ಚಿತ್ರ ಮಾಡಿದ್ದಾರೆ ಇದನ್ನು. ಈ ಕುಳ್ಳೂರು ಏನು ನೋಡ್ತಾ ಇದ್ದೀವಿ ಇಲ್ಲಿ, ಇದು ಆಚೆ ಇದ್ದರೆ ರಾಕ್ಷಸ ಗಣಗಳು, ಒಳಗಡೆ ಇದ್ದರೆ ದೇವಗಣಗಳು. ಇಲ್ಲಿ ಕಾಲು ಸ್ವಲ್ಪ ಹಾಳಾಗಿದೆ ಅನಿಸುತ್ತೆ, ಆದರೆ ಈ ಚಿತ್ರ ಮಾತ್ರ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ವಾವ್, ಇಲ್ಲಿ ಮೇಲೆ ನೋಡಿ ಲೋಟಸ್ ಫ್ಲವರ್. ಇದು ಯಾವ ಥರ ಚಿತ್ರ ಮಾಡಿದ್ದಾರೆ, ಇದನ್ನು ನಾವು ಹಾಗೆ ಕಲ್ಪನೆ ಮಾಡಿಕೊಂಡ್ರೆ ನಮಗೆ ಈ ಥರ ಅಟ್ಟ ಕಟ್ಟಿ ಈ ಥರ ಕೆತ್ತನೆ ಮಾಡಿರ್ಬೋದು ಅಂತ ನಮಗೊಂದು ಅಂದಾಜು ಸಿಗುತ್ತೆ. ಎಷ್ಟು ಕಷ್ಟದ ಕೆಲಸ, ಎಷ್ಟು ಮೇಲಿರೋದ್ರಿಂದ ತುಂಬ ಕಷ್ಟದ ಕೆಲಸ ಇದು. ಕೆಳಗಡೆ ಕೂತ್ಕೊಂಡು ಕಣ್ಣಿಗೆಲ್ಲ ಧೂಳು ಬೀಳ್ತಾ ಇರುತ್ತೆ. ಅದನ್ನು ಯಾವ ಥರ ಕಟ್ಟಿದ್ದಾರೆ ಅನ್ನೋದೇ ಒಂದು ಕುತೂಹಲ. ಮತ್ತು ನಾವಿಲ್ಲಿ ನೋಡ್ಬೋದು, ಗಂಧರ್ವ ದಂಪತಿಗಳು ಮೇಲೆ ಕೂತ್ಕೊಂಡಿರೋ ಥರ ಎಷ್ಟು ಬ್ಯೂಟಿಫುಲ್ಲಾಗಿ ಕೆತ್ತಿದ್ದಾರೆ, ಎಷ್ಟು ಟೈಮ್ ತೊಗೊಂಡಿದ್ದಾರೆ. ನಾವು ಇನ್ನೊಂದು ಗುಹೆಯಲ್ಲಿ ನೋಡ್ಬೋದು, ಇದು 12 ವರ್ಷ ಟೈಮ್ ತೊಗೊಂಡು ಒಂದು ಗುಹೆ ಕೆತ್ತಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ವಾವ್. ಮತ್ತು ನಾವಿಲ್ಲಿ ನೋಡ್ಬೋದು ಮತ್ಸ್ಯಕನ್ನಿಕೆ. ಒಂದು ಹುಡುಗಿ ಮೀನನ್ನು ಹಿಡ್ಕೊಂಡಿರೋದು, ಮತ್ತು ಹುಡುಗಿ ದೇಹ ಇದೆ, ಮತ್ತು ಕೆಳಗಡೆ ಅದು ಬೇರೆ ಒಂದು ಚಿತ್ರ ಮಾಡಿದ್ದಾರೆ. ಒಂಥರ ಮತ್ಸ್ಯಕನ್ನಿಕೆನೇ ಅಂತ ಅನಿಸುತ್ತೆ. ಯಾವ ಥರ ಇದನ್ನೆಲ್ಲ ಯೋಚನೆ ಮಾಡಿದ್ದಾರೆ ಅನ್ನೋದೇ ಇಂಟ್ರೆಸ್ಟಿಂಗ್ ಇಶ್ಯೂ. ನಾವಿಲ್ಲಿ ನೋಡ್ಬೋದು ಶಿವ, ಪಾರ್ವತಿ ಮತ್ತು ಭೃಂಗಿ ಮಹರ್ಷಿ ಮತ್ತು ಶಿವನ ವಾಹನ ನಂದಿ. ಇಲ್ಲಿ ಭೃಂಗಿ ಮಹರ್ಷಿ ಶಿವನನ್ನು ಮಾತ್ರ ಪೂಜೆ ಮಾಡ್ತಾ ಇದ್ದಿದ್ದು, ಅದರಿಂದ ಪಾರ್ವತಿ ಕೋಪಗೊಂಡ್ಬಿಟ್ಟು ಅವ್ರ ರಕ್ತನೆಲ್ಲ ಮತ್ತು ರಕ್ತ ಮಾಂಸಗಳನ್ನ ತಗೋಬಿಟ್ಟಿದ್ರಂತ ಒಂದು ಕತೆ ಕೂಡ ಇದೆ.
ಮತ್ತು ನಾವು ಮೇಲೆ ನೋಡ್ಬೋದು ಗಂಧರ್ವ ದಂಪತಿಗಳು ಶಿವನ ಮೇಲೆ ಹೂವು ಹಾಕ್ತಾ ಇರೋವಂಥದ್ದು. ಮತ್ತು ನಾವಿಲ್ಲಿ ನೋಡ್ಬೋದು ಲೋಟಸ್ ಫ್ಲವರ್. ಮತ್ತು ಮುಂದೆ ಬಂದರೆ ಇಲ್ಲಿ ಗಂಧರ್ವ ದಂಪತಿಗಳು ವಿದ್ಯಾಧರೆ ಅಂತ ಒಂದು ಖಡ್ಗವನ್ನು ಹಿಡ್ಕೊಂಡಿರೋವಂಥ ದೃಶ್ಯ. ಎಷ್ಟು ಬ್ಯೂಟಿಫುಲ್ಲಾಗಿ ಪೇಂಟಿಂಗ್ ಕೂಡ ಮಾಡಿದ್ದಾರೆ. ಮತ್ತು ಈ ಕಂಬಗಳು ತುಂಬ ಬ್ಯೂಟಿಫುಲ್ಲಾಗಿ ಡಿಸೈನ್ ಆಗಿದೆ. ಎಷ್ಟು ಕ್ಲೀನಾಗಿ ಡಿಸೈನ್ ಮಾಡಿದ್ದಾರೆ. ಮತ್ತು ನಾವಿಲ್ಲಿ ನಿಂತ್ಕೊಂಡು ನೋಡಿದ್ರೆ ಸೇಮ್ ರಾಜನ ಆಸ್ಥಾನದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀವೇನೋ ಅನ್ನೋ ರೀತಿಯಲ್ಲಿದೆ ಇದು. ಬ್ಯೂಟಿಫುಲ್. ವಾವ್. ಇಲ್ಲಿ ನೋಡಿ, ಇದು ನಾಗರ 5 ಎಡೆ ನಾಗರಾವಿಂದು ತಲೆ ಮತ್ತು ಮನುಷ್ಯ ಮತ್ತು ಹಾವು ಎರಡನ್ನೂ ಮಿಕ್ಸ್ ಮಾಡಿ ಮಾಡುವಂಥದ್ದು ಬ್ಯೂಟಿಫುಲ್ ಸೀನು. ಇದನ್ನು ಯಾವ ಥರ ಕೆತ್ತನೆ ಮಾಡಿರ್ಬೋದು. ಸೊ ಬೇರೆ ದೇವಸ್ಥಾನಗಳಲ್ಲಿ ಬೇರೆ ಕಡೆಯಿಂದ ಚಿತ್ರಗಳನ್ನ ಮತ್ತು ಕೆತ್ತನೆಗಳನ್ನ ಮಾಡಿ ಒಳಗಡೆ ತೊಗೊಂಡು ಬಂದು ಇಡ್ತಾರೆ. ಆದರೆ ಇಲ್ಲಿ ವಯಾ ನೆಗೆಟಿವ್. ಇಲ್ಲೇನೆಂದರೆ ಒಂದೇ ಬಂಡೆಯಲ್ಲಿ ಚಿತ್ರಗಳನ್ನೆಲ್ಲ ಕೊರೆದಿದ್ದಾರೆ. ಮತ್ತು ಕೆಲವೊಂದು ಕಡೆ ಲ್ಯಾಪ್ಸಸ್ ಕೂಡ ಆಗಿದೆ. ಅದನ್ನು ಕೂಡ ನೋಡೋಣ ಬನ್ನಿ. ಸೊ ಈ ಬಂಡೆಗಳನ್ನು ಅಂದರೆ ಅವ್ರ ಚಿತ್ರಗಳನ್ನ ಬಿಡಿಸ್ಬೇಕಾದ್ರೆ ನಾವಿಲ್ಲಿ ನೋಡ್ಬೋದು. ಇಲ್ಲಿ ಕೂಡ ಏನೋ ಒಂದು ಚಿತ್ರನ ಟ್ರೈ ಮಾಡಿದ್ದಾರೆ. ಆದರೆ ಬೇರೆ ಬಂಡೆ ಇದೆ ಇಲ್ಲಿಗೆ ಈ ಬಂಡೆ ಎಂಡ್ ಆಗುತ್ತೆ. ಮತ್ತು ಮೇಲೆ ಕೂಡ ಅವ್ರಿಗೆ ಗೊತ್ತಾಗಿದೆ ಈ ಬಂಡೆ ಇಲ್ಲಿ ಎಂಡ್ ಆಗ್ತಾ ಇದೆ ಅಂತ. ಅದಕ್ಕೆ ಈ ಕೆಲಸನ ಇಲ್ಲಿಗೆ ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಕೂಡ ಈ ಕಲ್ಲನ್ನು ಉಪಯೋಗಿಸ್ಕೊಂಡು ಮತ್ತು ಇಲ್ಲಿ ಶಿವಲಿಂಗ. ಇದು ಸ್ಯಾಂಡ್ ಸ್ಟೋನ್ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡಿದ್ರೆ ಎಣ್ಣೆ ಎಲ್ಲ ಹಾಕಿದ್ರೆ ಹಾಳಾಗುತ್ತೆ ಅಂದ್ಬಿಟ್ಟು ಈ ಸ್ಟೋನ್ಗೆ ಪೂಜೆ, ಇವಾಗ ಈ ವಿಗ್ರಹಕ್ಕೆ ಯಾವುದೇ ರೀತಿ ಪೂಜೆಗಳು ಇಲ್ಲ. ಈ ಶಿವಲಿಂಗಕ್ಕೆ ಮೋಸ್ಟ್ಲಿ ಇದನ್ನು ಸ್ವಲ್ಪ ಪ್ಯಾಚಪ್ ಮಾಡಿದ್ದಾರೆ ಅನಿಸುತ್ತೆ. ಅಲ್ಲಿ ದೀಪ ಇಡೋದಕ್ಕೆ 1-2 ಪ್ಲೇಸ್ ಕೂಡ ಇದೆ. ಒಳಗಡೆ ಕೂಡ ಎಷ್ಟು ಬ್ಯೂಟಿಫುಲ್, ಒಂದು ಕೈಯಲ್ಲೇ ಪೇಂಟ್ ಮಾಡಿರೋ ಥರನೇ ಈ ಚಿತ್ರಗಳು ಇದೆ. ನಾವು ಈ ಗುಹಾಂತರ ದೇವಸ್ಥಾನ ಏನಿದೆ ಇದರಲ್ಲಿ ಬರೀ ದೇವರ ಚಿತ್ರಗಳು ಮಾತ್ರ ಅಲ್ಲ, ಅದು ತುಂಬ ಬ್ಯೂಟಿಫುಲ್ಲಾಗಿ ಕೆತ್ತಿದ್ದಾರೆ. ಅದ್ರ ಬಿಟ್ಟು ಎಷ್ಟೊಂದು ಕಾಮಸೂತ್ರದ ಪೊಸಿಷನ್ ಕೂಡ ಇಲ್ಲಿ ಇದೆ. ನಾವು ಯಾವುದೇ ದೊಡ್ಡ ಹಳೆಯ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಎಷ್ಟೊಂದು ಕಾಮಸೂತ್ರದ ಪೊಸಿಷನು ನಾವು ನೋಡ್ತೀವಿ. ಏನಕ್ಕೆ ಅಂದರೆ ಒಂದು ಅದು ಗೊತ್ತಾಗಲಿ ಅಂತ, ಮತ್ತು ಅದು ಒಂದು ಪಾರ್ಟ್ ಆಫ್ ಲೈಫ್ ಕೂಡ ಆಗಿತ್ತು. ಇವಾಗ ನಾವು ಅದು ಅತಿ ಹೆಚ್ಚು ಉತ್ಪ್ರೇಕ್ಷೆ ಮಾಡಿ ಅದೊಂದು ಟಬು ಆಗಿಬಿಟ್ಟಿದೆ. ಮುಂಚೆ ಈ ಥರ ಇರಲಿಲ್ಲ ಅಂತ ನನಗನ್ಸುತ್ತೆ. ಯಾಕೆ ಅಂದರೆ ಊಟ ಮತ್ತು ಕಾಮ ಎರಡು ಗುರು ಇಲ್ಲದ ವಿದ್ಯೆಗಳು.
ಸೊ ನಾವಿವಾಗ ಮೊದಲನೇದು ಶಿವ ದೇವಾಲಯ ನೋಡಿದ್ವಿ. ಇವಾಗ ಮುಂದೆ ಹೋಗೋಣ. ಮುಂದೆ ವೈಷ್ಣವ, ಶ್ರೀ ವೈಷ್ಣವ ಮತ್ತು ಜೈನ ದೇವಾಲಯ ಕೂಡ ಇದೆ. ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ ಮುಂದೆ ಹೋಗೋಣ. ನಾವಿವಾಗ ಬಾದಾಮಿಯಲ್ಲಿರುವಂಥ 2ನೇ ಗುಹೆ ಹತ್ರ ಬಂದಿದ್ದೀವಿ. ಇದು ವೈಷ್ಣವ ಗುಹೆ, ವಿಷ್ಣುವಿನ ದೇವಸ್ಥಾನ. ಇಲ್ಲಿ ಕೂಡ ಆರ್ಕಿಟೆಕ್ಚರ್ ತುಂಬ ಬ್ಯೂಟಿಫುಲ್ ಆಗಿದೆ. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಇದು ವಿಷ್ಣುವಿನ ದೇವಸ್ಥಾನ. ನಾವು ಒಳಗಡೆ ಬರ್ತಾ ಇದ್ದಂಗೆ ನಾವಿಲ್ಲಿ ನೋಡ್ಬೋದು, ಈ ಕುಳ್ಳರು ಎಲ್ಲ ಕಡೆ ಕಾಣಿಸ್ತಾರೆ. ಇದು ಕುಬ್ಜಗಣಗಳು. ಮತ್ತು ನಾವಿಲ್ಲಿ ನೋಡ್ಬೋದು ಜಯ ವಿಜಯ ಅನ್ನೋ ದ್ವಾರಪಾಲಕರು ವಿಷ್ಣುವಿನ ಟೆಂಪಲ್ ಮುಂದೆ ಇರ್ತಾರೆ ಯಾವಾಗಲೂ. ಇದು ಜಯ ಇರ್ಬೋದು ಅಥವಾ ವಿಜಯ ಇರ್ಬೋದು. ಮತ್ತು ನಾವಿಲ್ಲಿ ಆಪೋಸಿಟ್ ಸೈಡಲ್ಲಿ ನೋಡಿದ್ರೆ ಅದೇ ಥರ ಜಯ ವಿಜಯ, ಸೊ ಟ್ವಿನ್ಸ್, ಅವರು ದ್ವಾರಪಾಲಕರು. ಇಲ್ಲೂ ಕೂಡ ಕುಳ್ಳರನ್ನ ನಾವು ನೋಡ್ಬೋದು. ಬ್ಯೂಟಿಫುಲ್ಲಾಗಿ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ಮೇಲೆ ನಮಗೆ ಯಾಳಿ ಅಂತ ಒಂದು ಪ್ರಾಣಿ ಬರುತ್ತೆ. ಅದು ಇಮ್ಯಾಜಿನರಿ ಪ್ರಾಣಿ. ಎಲ್ಲ ಪ್ರಾಣಿಗಳದ್ದು ಒಂದೊಂದು ಒಳ್ಳೆ ಗುಣಗಳನ್ನ ತಗೊಂಡು ಆ ಪ್ರಾಣಿನ ಕೆತ್ತನೆ ಮಾಡಿದ್ದಾರೆ. ಈ ಪ್ರಾಣಿ ಇರಲಿಲ್ಲ, ಒಂದು ಇಮ್ಯಾಜಿನರಿ ಪ್ರಾಣಿ. ಇಲ್ಲೂ ಕೂಡ ನಾವು ನೋಡ್ಬೋದು, ಅದು ಸ್ವಲ್ಪ ಹಾಳಾಗಿದೆ ಅನಿಸುತ್ತೆ. ಇದು ಒಂದು ಇಮ್ಯಾಜಿನರಿ ಪ್ರಾಣಿ, ಯಾಳಿ ಅಂತ ಇದ್ರ ಹೆಸರು. ಎಲ್ಲ ಇಲ್ಲಿ ಕೆಲವೊಂದು ಪಜಲ್ ಇದೆ. ಇಲ್ಲಿ ನೋಡಿ, ಇದು ಒಂದು ಮಗು, ಇಲ್ಲಿ 2, ಇಲ್ಲಿ ಆ ಕೈಗಳು ಮಾತ್ರ ಒಂದೇ ಕೈಗಳು ನಾವು ನೋಡ್ಬೋದು. ಸೊ ಇಲ್ಲಿರೋದು ಇಲ್ಲಿರೋದಕ್ಕೆ ಹೋಲುತ್ತೆ. ಇಲ್ಲಿರೋ ತಲೆ ಇಲ್ಲಿದಕ್ಕೆ ಮ್ಯಾಚ್ ಆಗುತ್ತೆ, ಇದು ಇಲ್ಲಿಗೆ ಮ್ಯಾಚ್ ಆಗುತ್ತೆ. ಮತ್ತು ಎರಡನ್ನು ಮುಚ್ಕೊಂಡ್ರೆ ಮಧ್ಯದಲ್ಲಿ ಒಂದು ಪಜಲ್. ಸೊ ಅದಕ್ಕೆ ಎಷ್ಟು ಅವ್ರು ಯೋಚನೆ ಮಾಡಿ ಇದನ್ನು ಮಾಡಿರ್ಬೋದು, ಎಷ್ಟು ಟೈಮ್ ತೊಗೊಂಡಿರ್ಬೋದು. ಮತ್ತು ತುಂಬ ಬ್ಯೂಟಿಫುಲ್ ಡಿಸೈನ್ ಇದು. ಮಳೆ ಬಂದರೆ ಏನೂ ಆಗಬಾರ್ದು ಆ ಥರ ಅವರು ಇದನ್ನು ಮಾಡಿದ್ದಾರೆ. ಚಾವಣಿ ಥರ ಮಾಡಿದ್ದಾರೆ, ಕೆಳಗಡೆ ಹೋಗಬೇಕು ನೀರೆಲ್ಲ ಅಂದ್ಬಿಟ್ಟು. ಇಲ್ಲಿ ನೋಡಿ, ನಾವಿಲ್ಲಿ ನೋಡ್ಬೋದು ಬಲಿ ಚಕ್ರವರ್ತಿಯ ಒಂದು ಕಥೆಯನ್ನು ಇಷ್ಟೇ ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ. ಆ ಕಥೆ ಏನಂದರೆ, ಬಲಿ ಚಕ್ರವರ್ತಿ ಒಬ್ಬ ಅಸುರ ವಂಶದ ರಾಜ ಆಗಿರ್ತಾನೆ. ಆ ರಾಜ ಆಗಿದ್ದು ಅವನು ಯಾರು ಏನೇ ಕೇಳಿದ್ರು ಇಲ್ಲ ಅಂತ ಹೇಳ್ತಾ ಇರೋದಿಲ್ಲ ದಾನದ ವಿಚಾರದಲ್ಲಿ. ಸೊ ಅವಾಗ ವಾಮನ ಅವನ ಹತ್ರ ದಾನ ಕೇಳೋದಕ್ಕೆ ಬರ್ತಾನೆ. ಅವಾಗ ಆಬ್ವಿಯಸ್ಲಿ ಅವನು ದಾನವೀರ ಶೂರ ಕರ್ಣ ಆಗಿರ್ತಾನೆ. ಬಲಿ ಚಕ್ರವರ್ತಿ ಏನು ಕೇಳಿದ್ರು ಇಲ್ಲ ಅಂತ ಹೇಳ್ತಾ ಇರೋದಿಲ್ಲ. ಅವನು ಏನೇ ಕೇಳಿದ್ರು ನಾನು ಕೊಡ್ತೀನಿ ಅನ್ನೋ ಇದರಲ್ಲಿ ನಾನು ವರ ಕೊಡ್ತೀನಿ ಅಂತ ಹೇಳ್ಬಿಟ್ಟಿರ್ತಾರೆ, ಅಥವಾ ದಾನ ಕೊಡ್ತೀನಿ ಅಂತ ಹೇಳ್ಬಿಟ್ಟಿರ್ತಾರೆ. ಆಗ ವಾಮನ ಕೇಳುವ ವರ ಏನಂದರೆ, ನನಗೆ 3 ಹೆಜ್ಜೆ ಇಡೋದಕ್ಕೆ ಜಾಗ ಬೇಕು ಅಂತ ಕೇಳ್ತಾರೆ. ಒಂದು ನಾವಿಲ್ಲಿ ನೋಡ್ಬೋದು, ಆಕಾಶದಲ್ಲಿ ಸೂರ್ಯ ಚಂದ್ರರ ಚಿತ್ರ ಇದೆ, ಆಕಾಶಕ್ಕೆ ಕಾಲಿಡ್ತಾರೆ. ಇನ್ನೊಂದು ಭೂಮಿ ಮೇಲೆ ವಿಷ್ಣು ಕಾಲಿಡ್ತಾರೆ. ಇನ್ನೊಂದು ಕಾಲಿಡೋದಕ್ಕೆ ಜಾಗ ಎಲ್ಲೂ ಇಲ್ಲ, ಯಾಕೆಂದರೆ ಆಕಾಶ ಭೂಮಿ ಎಲ್ಲ ತೊಗೊಂಡಾಯಿತು. ಆವಾಗ ಬಲಿ ಚಕ್ರವರ್ತಿ ನನ್ನ ತಲೆ ಮೇಲೆ ಕಾಲಿಡು ಅಂತ ಹೇಳಿದಾಗ ಅವನ ತಲೆ ಮೇಲೆ ಕಾಲಿಟ್ಟು ಭಸ್ಮ ಮಾಡ್ತಿರೋವಂಥ ದೃಶ್ಯ. ಇಷ್ಟು ದೊಡ್ಡ ಕಥೆಯನ್ನು ಇಷ್ಟೇ ಒಂದು ಸಣ್ಣ ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗಿದೆ. ನಾವಿಲ್ಲಿ ನೋಡ್ಬೋದು ಸ್ವಸ್ತಿಕ, ಇಂಟರ್ ಕನೆಕ್ಟೆಡ್ ಸ್ವಸ್ತಿಕ. ಇಲ್ಲಿ ಎಲ್ಲಿಂದ ಶುರುವಾಗಿದೆ ಎಲ್ಲಿ ಎಂಡ್ ಆಗಿದೆ ಅಂತ ತಿಳ್ಕೊಳ್ಳೋದೇ ತುಂಬ ಕಷ್ಟದ ವಿಚಾರ. ಇಲ್ಲಿ ಬ್ಯೂಟಿಫುಲ್. ಸೊ ಅಶೋಕ ಚಕ್ರ ಮತ್ತು ಇಲ್ಲಿ ಡಿಸೈನ್ ಮಾಡಿದ್ದಾರೆ. ಮತ್ತು ಸುತ್ತ 16 ಮೀನುಗಳು. ವಾವ್. ಸೊ ನಾವು ಪಕ್ಕದಲ್ಲಿ ಏನು ಪಜಲ್ ನೋಡಿದ್ವಿ, ಇದೊಂದು ಸಿಂಪ್ಲಿಫೈಡ್ ವರ್ಷನ್. ಸ್ವಸ್ತಿಕ ಎಲ್ಲ ಕಡೆ ಹಿಂಗೆ ಈಸಿಯಾಗಿ ಕನೆಕ್ಟ್ ಆಗುತ್ತೆ.
ಓ ಇಲ್ಲಿ ನೋಡಿ, ಇಲ್ಲಿ ಸಮುದ್ರ ಮಂಥನ ಮಾಡ್ತಾ ಇರೋದು. ಇಲ್ಲಿ ಸಮುದ್ರ ಮಂಥನ ಮಾಡ್ತಾ ಇರೋವಂಥ ಸೀನ್ ಕೆತ್ತಿದ್ದಾರೆ. ಬ್ಯೂಟಿಫುಲ್. ನಾವಿಲ್ಲಿ ನೋಡ್ಬೋದು ವರಹಾವತಾರದಲ್ಲಿರೋಂಥ ವಿಷ್ಣು ಚಿತ್ರ. ಇದು ಹಿಂದಿನ ಕತೆ ಏನಂದರೆ, ಹಿರಣ್ಯಾಕ್ಷ ಅನ್ನೋ ಒಬ್ಬ ರಾಕ್ಷಸ ಭೂದೇವಿಯನ್ನು ಕಿಡ್ನ್ಯಾಪ್ ಮಾಡಿಕೊಂಡು ತಗೊಂಡೋಗಿ ಪಾತಾಳ ಲೋಕದಲ್ಲಿ ಇಟ್ಬಿಟ್ಟಿರ್ತಾನೆ. ಅವಾಗ ಎಲ್ಲರೂ ಇಲ್ಲಿ ಪ್ರೇ ಮಾಡ್ತಾ ಇದ್ದಾರೆ. ಪ್ರೇ ಮಾಡಿದಾಗ ವಿಷ್ಣು ವರಹಾವತಾರದಲ್ಲಿ ಬಂದು ಹಿರಣ್ಯಾಕ್ಷ ಅನ್ನೋ ರಾಕ್ಷಸನ ಸೋಲಿಸ್ಬಿಟ್ಟು ಭೂದೇವಿಯನ್ನು ಮೇಲಕ್ಕೆ ಎತ್ಕೊಂಡ್ಬರ್ತಾ ಇರೋವಂಥ ಸೀನ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ಮತ್ತು ಈ ಕಾಡು ಹಂದಿ ಏನಿದೆ, ಇದೇ ಬಾದಾಮಿ ಚಾಲುಕ್ಯರ ಲಾಂಛನ. ಇಲ್ಲೂ ಕೂಡ ಒಂದು ಹುಡುಗ ಹುಡುಗಿ ಕೂತ್ಕೊಂಡಿರೋ ಥರ ಏನೋ ಒಂದು ಕೆತ್ತನೆ ಮಾಡಿದ್ದಾರೆ. ಮತ್ತು ಇಲ್ಲಿ ಕೂಡ ಮೊದಲನೇ ಗುಹೆ ಥರ ಎಷ್ಟೊಂದು ಕಾಮಸೂತ್ರದ ಪೋಸ್ಗಳು ಇಲ್ಲೂ ಕೂಡ ನಾವು ನೋಡ್ಬೋದು. ಇದು ಗಣೇಶನ ವಿಗ್ರಹ. ಮತ್ತು ಇಲ್ಲಿ ಏನಿದೆ, ಓಕೆ, ಇಲ್ಲಿ ನೋಡ್ಬೋದು. ಇಲ್ಲಿ ಒಂದು ಹುಡುಗ ಹುಡುಗಿ ಕೂತ್ಕೊಂಡಿರೋ ಥರ ಒಂದು ಸೀನು. ಮತ್ತು ಮೇಲೆ ಕೂಡ ಅದೇ ಥರ ಒಂದು ಕಾಮಸೂತ್ರದ ಪೋಸ್ ಇದೆ. ಮುಂದೆ ಹೋಗೋಣ. ಸೊ ಇಲ್ಲಿ ಸ್ವಲ್ಪ ಮುಖ ಹಾಳಾಗಿದೆ. ಇದು ಕೂಡ ಒಂದು ಕಾಮಸೂತ್ರದ ಪೋಸು. ಅದೇ ಥರ, ಯಾಕೆಂದರೆ ಆ ಕಾಲದಲ್ಲಿ ತಿಳ್ಕೊಳ್ಳೋದು ಒಂದಾಗಿತ್ತು, ಮತ್ತು ಕಾಮ ಕೂಡ ಒಂದು ಪಾರ್ಟ್ ಆಫ್ ಲೈಫ್ ಅಂತ ಅವಾಗ ನೋಡ್ತಾ ಇದ್ರು ಅಂತ ನಮಗೆ ಗೊತ್ತಾಗುತ್ತೆ. ನಾವಿಲ್ಲಿ ನೋಡ್ಬೋದು, ಸ್ವಲ್ಪ ನೀರು ಕೂಡ ಬಂದಿದೆ. ಬಂಡೆ ಜೋರಾಗಿ ಮಳೆ ಬಂದಾಗ ತೇವ ಆಗಿಬಿಟ್ಟಿದೆ. ನಾವಿಲ್ಲಿ ಮೇಲೆ ನೋಡ್ಬೋದು ಒಂದು ಕಾಮಸೂತ್ರದ ಪೋಸ್. ಬ್ಯೂಟಿಫುಲ್. ಹಲೋ, ನಾವೆಲ್ಲಿ ನೋಡ್ಬೋದು, ಒಳಗಡೆ ನಾವು ಜೋರಾಗಿ ಮಾತಾಡಿದ್ರೆ ಎಕೋ ಬರ್ತಾಯಿದೆ. ಹಲೋ, ನಮ್ಮ ವಾಯ್ಸು ನನಗೆ ಕೇಳಿಸ್ತಾ ಇದೆ, ಅಷ್ಟು ಜೋರಾಗಿ ಎಕೋ ಬರ್ತಾಯಿದೆ ಇಲ್ಲಿ. ಸೊ ನಾವು ಒಳಗಡೆ ಇಲ್ಲಿ ನೋಡಿ, ಇಲ್ಲಿ ಏನೋ ಒಂದು ಲೋಟಸ್ ಫ್ಲವರ್ ಥರ ಏನೋ ಒಂದು ಮಾಡಿದ್ದಾರೆ. ಮತ್ತು ಒಳಗಡೆ ವಿಗ್ರಹ ಇಲ್ಲ. ಇಲ್ಲಿ ಯಾವುದೇ ವಿಗ್ರಹಗಳು ಇಲ್ಲ ಒಳಗಡೆ ಯಾವುದೇ ವಿಗ್ರಹ ಇಲ್ಲ ಇವಾಗ. ಇಲ್ಲಿ ಯಾವುದೇ ಚಿತ್ರಗಳು ಕೂಡ ಇಲ್ಲ ಒಳಗಡೆ. ಬನ್ನಿ, ಈಗ ನೆಕ್ಸ್ಟ್ ಶ್ರೀ ವೈಷ್ಣವ ದೇವಸ್ಥಾನ ಇದೆ, ಅಲ್ಲಿಗೆ ಕೂಡ ಹೋಗೋಣ. ನಾವು ಎರಡನೇ ಗುಹೆಯಿಂದ ಮುಂದೆ ಹೋದರೆ ಇಲ್ಲೊಂದು ನ್ಯಾಚುರಲ್ ಕೇವ್ ಆಗಿದೆ, ಅಲ್ಲಿ ಕೂಡ ಹೋಗ್ಬೋದು. ಬನ್ನಿ ಮೇಲೆ ಹೋಗೋಣ, ನೋಡೋಣ ಹೇಗಿದೆ ನ್ಯಾಚುರಲ್ ಕೇವ್ ಅಂತ. ವಾವ್ ವಾವ್, ಇಲ್ಲಿ ಕಲ್ಲು ನೋಡಿ, ಸ್ವಲ್ಪ ಜಾರುತ್ತಿದ್ದು, ಹುಷಾರಾಗಿ ಹೋಗ್ಬೇಕು. ಇದು ನ್ಯಾಚುರಲ್ ಗುಹೆ. ಕಲ್ಲು ಸೃಷ್ಟಿ ಆದಾಗಲೇ ಈ ಗುಹೆ ಆಗಿದೆ. ಇಲ್ಲಿ ಕೂತ್ಕೊಂಡು ಮೇ ಬಿ ಎಲ್ಲ ಕೂತ್ಕೊಂಡಿರ್ಬೋದು ಇಲ್ಲಿ ಏನೋ ಆಟ ಆಡೋದಕ್ಕೆ. ಮತ್ತು ಸ್ವತಂತ್ರ ಬರೋದಕ್ಕೆ ಮುಂಚೆ ಮತ್ತು ಬ್ರಿಟಿಷರು ಬಿಟ್ಟು ಹೋದಾಗ ಮತ್ತು ಸ್ವತಂತ್ರ ಬಂದ ಆದಮೇಲೆ ಒಂದಷ್ಟು ದಿನ ಅರಾಜಕತೆ ಇರುತ್ತೆ ನಮ್ಮ ದೇಶದಲ್ಲಿ. ಆದರೆ ಯಾರು ಹೇಳೋರು ಕೇಳೋರು ಇರೋದಿಲ್ಲ. ಸೊ ಆವಾಗ ಇಲ್ಲಿ ಜನಗಳು ವಾಸ ಮಾಡ್ತಾಯಿದ್ರು. ಮೇ ಬಿ ಇಲ್ಲಿ ಕೂಡ ಅಲ್ಲಿ ಮಲಗೋದಕ್ಕೆ ದೇವಸ್ಥಾನಗಳನ್ನ ಯೂಸ್ ಮಾಡ್ಕೋತಾಯಿದ್ರು. ಇಲ್ಲಿ ಬಂದು ಅವರು ಕೂತ್ಕೊಂಡಿರ್ಬೋದು ಮತ್ತು ಟೈಮ್ ಪಾಸ್ ಮಾಡೋದಕ್ಕೆ ಇಲ್ಲಿ ಬಂದು ಕೂತ್ಕೊಂಡಿರ್ಬೋದು. ಅದಕ್ಕೆ ಇಲ್ಲೆಲ್ಲ ಆಟದ ಏನೇನೋ ಗುರುತುಗಳೆಲ್ಲ ಇದೆ.
ಮತ್ತು ಇಲ್ಲಿ ಈ ಗುಹೆನ ಯೂಸ್ ಮಾಡಿಕೊಂಡು ಒಂದು ಚಿತ್ರ ಕೂಡ ಬರೆದಿದ್ದಾರೆ. ಮೇ ಬಿ ಅದು ಒಡೆದಿರ್ಬೋದು ಅಥವಾ ಇಲ್ಲಿ ಕೂತ್ಕೊಂಡಿರೋರೆ ಹಾಳು ಮಾಡಿರ್ಬೋದು ಅಥವಾ ಮಳೆಗೆ ಇಲ್ಲ, ಇದು ನೋಡಿದ್ರೆ ಒಡೆದಿರೋ ಥರ ಕಾಣುತ್ತೆ. ಸೊ ಇವಾಗ ನಾವು ಮುಂದೆ ಹೋಗೋಣ, ಶ್ರೀ ವೈಷ್ಣವ ಗುಹೆಗೆ ಹೋಗೋಣ. ಅದು ಕೂಡ ತುಂಬ ದೊಡ್ಡದಾಗಿರೋವಂಥದ್ದು ಒಂದು ದೇವಸ್ಥಾನ, ಆ ವಿಷ್ಣುವಿಗೆ ಸಮರ್ಪಿತ ಮಾಡಿರುವಂಥ ದೇವಸ್ಥಾನ. ಅದನ್ನು ಕೂಡ ನೋಡೋಣ ಹೇಗಿದೆ ಅಂತ. ಲೆಟ್ಸ್ ಗೋ. ಹೋಗೋಕ್ಕೆ ಮುಂಚೆ ಇಲ್ಲಿ ನೋಡಿ, ಇಲ್ಲಿಂದ ನಮಗೆ ಎಷ್ಟು ಬ್ಯೂಟಿಫುಲ್ಲಾಗಿ ಇಲ್ಲಿಂದ ನಮಗೆ ಅಗಸ್ತ್ಯ ತೀರ್ಥ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಬ್ಯೂಟಿಫುಲ್. ಬನ್ನಿ ಮೂರನೇ ಗುಹೆಗೆ ಹೋಗೋಣ. ನಾವು ಇವಾಗ ಮೂರನೇ ಗುಹೆಗೆ ಹೋಗ್ತಾ ಇದ್ದೀವಿ. ಇದು ಮಹಾವಿಷ್ಣುವಿನ ದೇವಸ್ಥಾನ. ಬನ್ನಿ ಹೋಗೋಣ. ಮತ್ತು ಅಲ್ಲಿಗೆ ಹೋಗೋದಕ್ಕೆ ಮುಂಚೆ ಇಲ್ಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಮೇಲ್ಗಡೆ ಒಂದು ಕೋಟೆ ಥರ ಕೂಡ ಕಟ್ಟಿದ್ದಾರೆ. ಅಲ್ಲಿಗೆ ಒಳಗಡೆ ಹೋಗೋಕ್ಕಾಗೋದಿಲ್ಲ, ಅಲ್ಲೊಂದು ಲೆವೆಲ್ವರೆಗೂ ಹೋಗ್ಬೋದು. ಅದನ್ನು ಕೂಡ ನೋಡೋಣ. ಬನ್ನಿ ಹೋಗೋಣ. ಇಲ್ಲೆಲ್ಲ ರಾಜ ಮಹಾರಾಜರು ಓಡಾಡಿರ್ಬೋದು ಈ ದಾರಿಯಲ್ಲಿ. ಬ್ಯೂಟಿಫುಲ್. ಇಲ್ಲಿ ನೋಡಿ ಮರಗಳು ಎಷ್ಟು ಫುಲ್ ಸಿನಿಮ್ಯಾಟಿಕ್ ಲುಕ್ ಕೊಡ್ತಾ ಇದೆ ಈ ಮರ. ಬನ್ನಿ ಹೋಗೋಣ. ನಾವಿಲ್ಲಿ ಏನು ಕೋಟೆ ಗೋಡೆ ನೋಡ್ತಾ ಇದ್ದೀವಿ. ಇದು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಅವರು ಕೂಡ ಇದು ಒಬ್ಬರು ರಾಜರಿಂದ ಆಳಲ್ಪಟ್ಟಿಲ್ಲ. ಬಾದಾಮಿ ಚಾಲುಕ್ಯರು ವಿಜಯನಗರದಲ್ಲಿ ಬಂದಿದ್ದಾರೆ, ಬಹುಮನಿ ಸುಲ್ತಾನ್ ಬಂದಿದ್ದಾರೆ, ಮತ್ತು ಟಿಪ್ಪು ಸುಲ್ತಾನ್ ಕೂಡ ಬಂದಿದ್ದಾರೆ. ಇಲ್ಲಿಗೆ ಮೇಲೆ ಕೋಟೆ ಕಟ್ಟಿದ್ದಾರೆ. ಎಷ್ಟೊಂದು ಜನ ಸೂಸೈಡ್ ಮಾಡ್ಕೊಂಬಿಟ್ಟಿದ್ದಾರೆ ಅಂತ ಅದನ್ನು ಇಲ್ಲಿ ಮೇಲೆ ನೋಡ್ಬೋದು. ಆ ಗೇಟ್ನ ಕ್ಲೋಸ್ ಮಾಡಿದ್ದಾರೆ. ಆದರೆ ಇಲ್ಲಿ ನೋಡಿ ಎಷ್ಟು ಎಲಿವೇಟೆಡ್ ಪೊಸಿಷನಲ್ಲಿದೆ ಮತ್ತು ಸಿಮೆಟ್ರಿಕಲ್ ಆಗಿಲ್ಲ. ಒಂದಕ್ಕಿಂತ ಒಂದಕ್ಕೆ ವ್ಯತ್ಯಾಸ ಇದೆ. ಯಾಕೆಂದರೆ ಒಬ್ಬ ಮೇಲೆ ನಿಂತ್ಕೊಂಡು ಇಲ್ಲಿ 10 ಜನ ಬಂದರೂ ಕೂಡ ಒಂದು ಏಟಿಗೆ ಹೊಡೆದ್ರೆ ಮೇಲಿಂದ ಬಿದ್ದೋಗ್ತಾರೆ. ಯಾಕೆಂದರೆ ಅವ್ರಿಗೆ ಯಾವುದೋ ಒಂದು ಬ್ಯಾಲೆನ್ಸ್ ಇಲ್ಲ, ಸ್ಟೆಪ್ಗಳು ಸಿಮೆಟ್ರಿಕಲ್ ಆಗಿಲ್ಲ. ಬನ್ನಿ ಮೇಲೆ ನೋಡೋಣ. ಇಲ್ಲಿ ಮೇಲೆ ಹೋಗ್ತಾ ಹೋಗ್ತಾ ಎಷ್ಟು ದೊಡ್ಡದಿದೆ ಕಲ್ಲು. ಈ ಕಲ್ಲಿಗೂ ತುಂಬ ವ್ಯತ್ಯಾಸ ಇದೆ. ಓಹ್, ಮತ್ತು ಏನು ಗೇಟ್ ಹಾಕ್ಬಿಟ್ಟಿದ್ದಾರೆ. ಆದರೆ ನಾವು ಒಳಗಡೆ ನೋಡ್ಬೋದು. ಒಳಗಡೆ ಕೂಡ ತುಂಬ ಅಷ್ಟು ಈಸಿಯಾಗಿ ಹೋಗೋದಕ್ಕಾಗೋದಿಲ್ಲ. ನಾವಿಲ್ಲಿ ನೋಡ್ಬೋದು ಯಾವ ಥರ ಇದೆ ಅಂತ. ಹೋಗ್ತಾ ಹೋಗ್ತಾ ದಾರಿ ಇನ್ನೂ ಚಿಕ್ಕದಾಗುತ್ತೆ. ಯಾಕೆಂದರೆ ಎನಿಮಿ ಅಷ್ಟು ಈಸಿಯಾಗಿ ಎಂಟ್ರ್ ಆಗಬಾರ್ದು ಅನ್ನೋದೇ ಅವ್ರದ್ದು ಮೇನ್ ಉದ್ದೇಶ ಇದ್ದಿತ್ತು. ಇಲ್ಲಿ ನೋಡಿ, ಇಲ್ಲಿ ನಿಂತ್ಕೊಂಡು ಎಷ್ಟೇ ಜನ ಬಂದರೂ ಕೂಡ ಒಂದು ಏಟು ಹೊಡೆದ್ರೆ ಅವ್ರ ಕೆಳಗಡೆ ಬಿದ್ದೋಗ್ಬಿಡ್ತಾಯಿದ್ರು. ಬನ್ನಿ ಇವಾಗ ಮುಂದೆ ಹೋಗೋಣ, ಮಹಾವಿಷ್ಣು ಟೆಂಪಲ್ ನೋಡೋಣ. ನಾವಿಲ್ಲಿ ನೋಡ್ಬೋದು, ಈ ಬರೀ ಮೆಟ್ಲುಗಳು ಕಡಿಯೋದಕ್ಕೆ ತುಂಬ ಟೈಮ್ ತೊಗೊಂಡಿರ್ಬೋದು ಅವರು. ಯಾಕೆಂದರೆ ಅಷ್ಟೊಂದು ಮೆಟ್ಲುಗಳಿದೆ. ಇದನ್ನೆಲ್ಲ ಎಷ್ಟು ಟೈಮ್ ತೊಗೊಂಡು ಮಾಡಿದ್ದಾರೆ ಲೆಕ್ಕನೇ ಇಲ್ಲ. ಆದರೆ ಮೇಲೆ ನಮಗೊಂದು ಶಾಸನ ಸಿಕ್ಕಿದೆ. ಅದರ ಪ್ರಕಾರ ಸುಮಾರು 12 ವರ್ಷ ತೊಗೊಂಡಿದ್ದಾರೆ ಒಂದು ಕೇವ್ ಕೊಡಿಯೋದಕ್ಕೆ ಅಂತ. 6ನೇ ಶತಮಾನದಲ್ಲಿ 12 ವರ್ಷಗಳು ತೊಗೊಂಡು ಈ ಕೇವ್ನ ಕೆತ್ತನೆ ಮಾಡಿದ್ದಾರೆ. ಇಂಟ್ರೆಸ್ಟಿಂಗ್. ನಾವಿವಾಗ ಬಾದಾಮಿಯಲ್ಲಿರೋ 3ನೇ ಗುಹೆ ಹತ್ರ ಬಂದಿದ್ದೀವಿ. ಇಲ್ಲಿ ಮಹಾವೈಷ್ಣವ ಟೆಂಪಲ್ಲು, ವಿಷ್ಣುವಿಗೆ ಸೇರಿದಂಥ ದೇವಸ್ಥಾನ. ಇದು ಕೀರ್ತಿವರ್ಮನಿಗೋಸ್ಕರ ತಮ್ಮ ಆದಂಥ ಮಂಗಳೇಶ ಕಟ್ಟಿರುವಂಥ ಟೆಂಪಲ್ಲು. ಬನ್ನಿ ಒಳಗಡೆ ಹೋಗೋಣ, ನೋಡೋಣ. ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಕೆಲವೊಂದು ಪೇಂಟಿಂಗ್ ಕೂಡ ಉಳ್ಕೊಂಡಿದೆ ಹಾಗೇನೆ. ನಾವಿಲ್ಲಿ ಎಂಟ್ರ್ ಆಗ್ತಾ ಇದ್ದಾಗೇ ಫಸ್ಟು ಇಲ್ಲಿ ನೋಡೋಣ. ಹೂ 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 ಹೂ
ಮತ್ತು ನಾವಿಲ್ಲಿ ಒಂದು ಜಿಂಕೆ ಥರದ ಒಂದು ಪ್ರಾಣಿ ಕೂಡ ನೋಡ್ಬೋದು, ಎಷ್ಟು ಬ್ಯೂಟಿಫುಲ್ ಆಗಿದೆ. ಮತ್ತು ಒಂದು ಹುಡುಗ ಹುಡುಗಿ ನಿಂತಿರುವಂಥದ್ದು, ಮೇಲೆ ಎಲೆಗಳೆಲ್ಲ ಇದೆ, ಅಷ್ಟು ಬ್ಯೂಟಿಫುಲ್ ಆಗಿದೆ. ಬ್ಯೂಟಿಫುಲ್. ನಾವಿಲ್ಲಿ ನೋಡ್ಬೋದು ಅರ್ಧ ವಿಷ್ಣು ಅರ್ಧ ಶಿವನ ಚಿತ್ರ. ಎಡಭಾಗದಲ್ಲಿ ಜಟೆ ಕಟ್ಟಿಯುವಂಥ ಶಿವನ ನೋಡ್ಬೋದು, ಬಲಭಾಗದಲ್ಲಿ ವಿಷ್ಣುನ ಶಂಖ ಎಲ್ಲ ನೋಡ್ಬೋದು. ಸೊ ಅರ್ಧ ಶಿವ ಅರ್ಧ ವಿಷ್ಣು ಹರಿಹರ ಚಿತ್ರನ ಒಂದೇ ಇದರಲ್ಲಿ ಚಿತ್ರದಲ್ಲಿ ಕೆತ್ತನೆ ಮಾಡಿದ್ದಾರೆ. ಸೊ ನಾವಿಲ್ಲಿ ನೋಡ್ಬೋದು ಮೂರನೇ ಗುಹೆಯಲ್ಲಿರೋಂಥ ವಿಷ್ಣುವಿನ ದೇವಸ್ಥಾನ, ವಿಷ್ಣುವಿನ ಗುಹೆ ವಿಷ್ಣುಗೋಸ್ಕರ ಕಟ್ಟಿರುವಂಥ ಗುಹೆ. ಇಲ್ಲಿ ಬಂದು ಅವ್ರು ಹೇಳೋದೇನೆಂದರೆ, ಇದು ಬಾದಾಮಿ ಚಾಲುಕ್ಯರು ರಾಜಭಾರ ಮಾಡಬೇಕಾದ್ರೆ ರಾಜ ಕೂಡ ಇದೇ ಥರ ಕೂತ್ಕೊಂಡು ಅವರು ರಾಜಭಾರ ಮಾಡ್ತಾಯಿದ್ರು, ಕಷ್ಟ ಸುಖ ಕೇಳ್ತಾಯಿದ್ರು ಅಂತ. ಮತ್ತು ಇಲ್ಲಿ ನಾವು ನಿಂತ್ಕೊಂಡ್ರೂ ಕೂಡ ಅದೇ ಥರ ಕಾಣುತ್ತೆ, ರಾಜಗುಹೆಯಲ್ಲಿ ರಾಜಸಭೆಯಲ್ಲಿ ಬಂದು ರಾಜನ ಮುಂದೆ ನಿಂತ್ಕೊಂಡಿರೋ ಥರ ಕಾಣುತ್ತೆ. ನೋಡಿ ಒಂದು ನಿಮಿಷ. ಸೊ ನಾವಿಲ್ಲಿ ನೋಡ್ಬೋದು ರಾಜಸಭೆಯಲ್ಲಿ ರಾಜನ ಮುಂದೆ ಜನಗಳು ಹೇಗೆ ನಿಂತ್ಕೊತಾರೆ ಅದೇ ಥರ ಕಾಣಿಸ್ತಾರೆ, ಎಷ್ಟು ಬ್ಯೂಟಿಫುಲ್ ಆಗಿದೆ. ನಾವಿಲ್ಲಿ ನೋಡ್ಬೋದು ಉಗ್ರ ನರಸಿಂಹ ಅಲ್ಲ, ಇದು ನಗ್ತಾ ಇರೋವಂಥ ಒಂದು ನರಸಿಂಹ. ಮತ್ತು ಒಂದು ಗದೆ ಇಲ್ಲ ಹಾಳಾಗಿದೆ, ಬೇರೆದೇನೂ ಹಾಳಾಗಿಲ್ಲ, ಬೇರೆದೆಲ್ಲ ಹಂಗೆ ಇದೆ, ಅಷ್ಟು ಬ್ಯೂಟಿಫುಲ್ ಆಗಿದೆ. ವಿಷ್ಣು ಹಾಂ. ಮತ್ತು ಇಲ್ಲೂ ಒಂದು ಹುಡುಗಿ ನಿಂತ್ಕೊಂಡಿರೋವಂಥದ್ದು. ಮೊದಲೆಲ್ಲ ಇದಕ್ಕೆ ಪೇಂಟಿಂಗ್ ಮಾಡಿದ್ದಾರೆ, ಆದರೆ ಪೇಂಟಿಂಗು ಹಾಳಾಗಿದೆ ಇವಾಗ. ನಾವಿಲ್ಲಿ ನೋಡ್ಬೋದು, ಇಲ್ಲೇನೆಂದರೆ ಕೀರ್ತಿವರ್ಮ ಅವರು ರಾಜಭಾರ ಮಾಡಬೇಕಾದ್ರೆ ಅವ್ರ ಅರಮನೆ ಎಲ್ಲ ಹೇಗಿತ್ತು ಅನ್ನೋದನ್ನು ಇಲ್ಲಿ ಪೇಂಟಿಂಗಲ್ಲಿ ಪೇಂಟಿಂಗ್ ಮಾಡಿದ್ದಾರೆ ಅವಾಗ. ಆದರೆ ಇದು ಹಾಳಾಗಿದೆ. ಆದರೆ ನಮಗೆ ಈ ಪೇಂಟಿಂಗು ಕೆಳಗಡೆ ಇರೋಂಥ ಮ್ಯೂಸಿಯಮಲ್ಲಿ ಸಿಗುತ್ತೆ. ನಾವಿಲ್ಲಿ ನೋಡ್ಬೋದು ಪೇಂಟಿಂಗ್ ಎಲ್ಲ ಇನ್ನೂ ಸ್ವಲ್ಪ ಹಾಗೆ ಉಳ್ಕೊಂಡಿದೆ. ಇಲ್ಲಿ ಪೇಂಟಿಂಗ್ ಎಲ್ಲ ಹಾಗೆ ಉಳ್ಕೊಂಡಿದೆ. ಇಲ್ಲಿ ಗ್ರೀನ್ ಕಲರ್ ಪೇಂಟಿಂಗು ನಮಗೆ ರೈಟ್ ಸೈಡಲ್ಲಿ ಕಾಣಿಸ್ತಾ ಇದೆ. Importa solo. ಅಲ್ಲಿ ನೋಡಿ, ಮೇ ಬಿ ಅದು ಕಟ್ಟಾಗಿರೋ ಥರ ಕಾಣಿಸ್ತಾ ಇದೆ. ಸೊ ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಮೇ ಬಿ ಈ ಥರ ಇತ್ತು ಅನಿಸುತ್ತೆ. ಇಲ್ಲಿ ಎಡಗಡೆ ಕೂಡ ಅದು ಕಟ್ಟಾಗಿದೆ, ಇಲ್ಲಿ ಕಟ್ಟಾಗಿದೆ, ಅದು ಬಿದ್ದೋಗಿದೆ, ಹೊಡೆದಾಕಿರ್ಬೋದು, ಇಲ್ಲ ಉದುರು ಹೋಗಿರ್ಬೋದು.
ಇಲ್ಲೂ ಕೂಡ ಪೇಂಟಿಂಗ್ ಮಾಡಿದ್ದಾರೆ, ರೆಡ್ ಕಲರು, ಗ್ರೀನ್ ಕಲರ್ ಎಲ್ಲ ಇದು ಹಾಳಾಗಿದೆ. ಮತ್ತು ನಮಗೆ 12 ವರ್ಷ ಹೇಗೆ ತೊಗೊಂತು, ಎಷ್ಟು ವರ್ಷ ತೊಗೊಂತು ಇಲ್ಲಿ ಇದನ್ನು ಗುಹೆಗಳನ್ನ ಕಟ್ಟೋದಕ್ಕೆ ಅನ್ನೋದಕ್ಕೆ. ಇಲ್ಲಿ ಆ್ಯಕ್ಚುಲಿ ಮಂಗಳೇಶ ಕೀರ್ತಿವರ್ಮನ ನೆನಪಿಗೋಸ್ಕರ ಮಾಡಿರೋದು ಒಂದು ಶಾಸನ ಇದೆ. ನಾವಿಲ್ಲಿ ನೋಡ್ಬೋದು, ಇಲ್ಲಿ ಎಲ್ಲ ಸಿಮೆಟ್ರಿಕಲ್ ಆಗಿದೆ, ಆದರೆ ಇದೊಂದು ಕಂಬ ಮಾತ್ರ ಉಲ್ಟಾಗ್ಬಿಟ್ಟಿದೆ. ಇದು ಕರೆಕ್ಟಾಗಿ ಒಂದು ಆ್ಯಂಗಲಲ್ಲಿ ಕೂತ್ಕೊಂಡಿಲ್ಲ, ಮತ್ತು ಅದಕ್ಕೆ ಏನೇನೋ ಒಂದು ಟ್ರೈ ಮಾಡಿದ್ದಾರೆ ಒಂದು ಶೇಪಿಗೆ ತರಬೇಕಂತ, ಅದು ಆಗಿಲ್ಲ. ಅದಕ್ಕೋಸ್ಕರ ಅದನ್ನು ಬಿಟ್ಬಿಟ್ಟಿದ್ದಾರೆ. ನೀವು ನೋಡ್ಬೋದು, ಇದು ಸ್ವಲ್ಪ ಉಲ್ಟಾ ಆಗಿದೆ. ಇನ್ನು ಮಿಕ್ಕಿದ್ದೆಲ್ಲ ಅದೇ ಥರ ನಾರ್ಮಲ್ ಆಗಿದೆ. ಇದು ಸ್ವಲ್ಪ ಉಲ್ಟಾ ಆಗಿದೆ ಕಂಬ. ಸರಿ, ಇಲ್ಲೆಲ್ಲ ಪೇಂಟಿಂಗ್ ಮಾಡಿದ್ದಾರೆ ಅವಾಗ. ಆ ಪೇಂಟಿಂಗ್ ಎಲ್ಲ ಹೋಗಿದೆ ಟೈಮ್ ಆಗ್ತಾ ನೋಡಿ. ಎಷ್ಟು ಲ್ಯಾವಿಶಾಗಿ, ಎಷ್ಟು ದೊಡ್ಡದಾಗಿದೆ, ತುಂಬ ಸ್ಪೇಸ್ ಸಿಕ್ಕಿದೆ. ಮತ್ತು ಬೇರೆ ಕಡೆ ಎಲ್ಲ ಏನಾಗಿದೆ, ಅವರು ಕೊಡ್ಕೊಂಡು ಹೋದಂಗೆಲ್ಲ ಬಂಡೆಗಳು ಸಿಕ್ಬಿಟ್ಟಿದೆ. ಬೇರೆ ಕಡೆ ಎಲ್ಲ ಅವ್ರ ದೇವಸ್ಥಾನ ಅದು ಕೆತ್ತನೆ ಮಾಡಿಕೊಂಡು ಒಳಗಡೆ ಹೋದಂಗೆಲ್ಲ ಇನ್ನೊಂದು ಬಂಡೆ ಸಿಕ್ಬಿಟ್ಟಿದೆ. ಅದರಿಂದಾಗಿ ಅಲ್ಲಿಗೆ ರೆಸ್ಟ್ರಿಕ್ಟ್ ಮಾಡಿ ಇದನ್ನು ದೇವರ ವಿಗ್ರಹನ ಕೆತ್ತನೆ ಮಾಡಿಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಆದರೆ ಈ ದೇವಸ್ಥಾನದಲ್ಲಿ ಮೇ ಬಿ ತುಂಬ ಸ್ಪೇಷಿಯಸ್ ಆಗಿದೆ. ಮತ್ತು ಕೀರ್ತಿವರ್ಮ ಮತ್ತು ಮಂಗಳೇಶ ಅವ್ರದ್ದು ನಾವು ಕತೆ ಯಾವಾಗಲೇ ಹೇಳಿದ್ವಲ್ಲ, ಸೊ ಅದರಿಂದಾಗಿ ಈ ದೇವಸ್ಥಾನನ ಇಂಟೆನ್ಷನ್ಲಿ ತುಂಬ ದೊಡ್ಡದಾಗಿ ಕಟ್ಟಬೇಕು, ಮತ್ತು ಆ ಅಣ್ಣನ ನೆನಪಲ್ಲಿ ದೊಡ್ಡದಾಗಿ ಕಟ್ಟಿದ್ದಾರೆ. ಬ್ಯೂಟಿಫುಲ್. ನಾವು ಮೇಲೆ ಕೂಡ ಕೆಲವೊಂದು ಕೆತ್ತನೆ ಇದೆ. ಇಲ್ಲಿ ನೋಡಿ, ಇಲ್ಲಿ ಲೋಟಸ್ ಫ್ಲವರು, ಒಳಗಡೆ ಏನೋ ದೇವಸ್ಥಾನ ದೇವರು ವಿಗ್ರಹ ಇಲ್ಲ ಇವಾಗ. ಮತ್ತು ಮೇಲೆ ಕೂಡ ಮತ್ತು ಇಲ್ಲಿ ನಾವೇನು ಮೇಲೆ ಚಿತ್ರಗಳನ್ನೆಲ್ಲ ನೋಡ್ತಾ ಇದ್ದೀವಿ, ಅದು ಆಬ್ವಿಯಸ್ಲಿ ಆಚೆಯಿಂದ ಮಾಡ್ಕೊಂಡು ಒಳಗಡೆ ತೊಗೊಂಡು ಬಂದಿಲ್ಲ, ಇಲ್ಲೇ ಕೆತ್ತಿರೋದು. ಮೇಲೆ ಕೆತ್ತನೆ ಮಾಡಬೇಕಾದ್ರೆ ಅವ್ರ ಕಣ್ಣಿಗೆ ಆಬ್ವಿಯಸ್ಲಿ ಇದು ಸ್ಯಾಂಡ್ ಸ್ಟೋನ್ ಆಗಿರೋದ್ರಿಂದ ಕಲ್ಲಿನ ಪುಡಿ ಬೀಳ್ತಾ ಇರುತ್ತೆ. ಅವ್ರು ಹೇಳೋ ಪ್ರಕಾರ ಕೆಲವೊಂದು ಎಲೆಗಳನ್ನ ಯೂಸ್ ಮಾಡಿರ್ಬೋದು, ಅಥವಾ ರೇಷ್ಮೆ ಬಟ್ಟೆನ ಯೂಸ್ ಮಾಡಿಕೊಂಡು ಕಣ್ಣನ್ನು ಕ್ಲೋಸ್ ಮಾಡ್ಕೊಂಡಿರ್ಬೋದು. ಪೇಂಟ್ ಮಾಡೋದು ಕಷ್ಟ, ಮತ್ತು ಸೈಡ್ ವಾಲ್ಸಲ್ಲಿ ತುಂಬ ಈಸಿಯಾಗಿ ಮಾಡ್ಬೋದು. ಆದರೆ ಮೇಲೆ ಯಾವ ಥರ ಮಾಡಿರೋದಂತೆ ಪ್ರಶ್ನಾರ್ಥಕ ಚಿಹ್ನೆ. ಸೊ ಇಲ್ಲಿ ಕೂಡ ಒಂದು ಬ್ಯೂಟಿಫುಲ್ ಚಿತ್ರ. ಮುಂದೆ ಹೋಗೋಣ, 4ನೇ ಗುಹೆಯಲ್ಲಿ ಏನಿದೆ ಅಂತ ನೋಡೋಣ. ಲೆಟ್ಸ್ ಗೋ. ಈ ಗುಹೆಗಳನ್ನ ಕೊರೆಯೋ ಸಮಯದಲ್ಲಿ ಅವರು ಅಟೆಂಡೆನ್ಸ್ ಕೂಡ ಮಾರ್ಕ್ ಮಾಡ್ಕೊತಾ ಇದ್ರು ಅಂತ ಹೇಳ್ತಾರೆ. ಇಲ್ಲಿದೆ ಅದಕ್ಕೆ ರಿಲೆವೆಂಟ್ ಕುರುಹು ನೋಡಿ ಇಲ್ಲಿ. ಬನ್ನಿ ಇವಾಗ ಒಳಗಡೆ ಹೋಗೋಣ. ನಾವೀಗ ನೋಡ್ತಾ ಇದ್ವಿ ಜೈನ ಗುಹೆ, ಇದು 4ನೇ ಗುಹೆ. ನಾವಿಲ್ಲಿ ಒಳಗಡೆ ಹೋದರೆ ಕೆಲವೊಬ್ಬರು ಶಿಲ್ಪಿಗಳ ಹೆಸರು ಕೂಡ ಬರೆದಿದ್ದಾರೆ ಅಂತ ಅನಿಸುತ್ತೆ. ಇಲ್ಲಿ ನೋಡಿ, ಇದು ಮಹಾವೀರಂದು. ಇಲ್ಲಿ 3 ಏನು ನಮಗೆ ಕಾಣಿಸ್ತದೆ, ಸಮ್ಯಕ್ಕೆ ಜ್ಞಾನ, ಸಮ್ಯಕ್ ಚಾರಿತ್ರ, ಸಮ್ಯಕ್ಕೆ ದರ್ಶನ, 3 ಕಿರೀಟಗಳು ಅಲ್ಲಿ ಕಾಣಿಸ್ತಾ ಇದೆ. ಮತ್ತು ಇಲ್ಲಿ ಕೂಡ ಏನೋ ಒಂದು ಅಂದರೆ ಕೆತ್ತನೆ ಮಾಡಿದ್ದಾರೆ ಹೆಸರು ಮತ್ತು ಟ್ರಾನ್ಸ್ಕ್ರಿಪ್ಟು, ಅದು ನಮ್ಗೆ ಏನಂತ ಗೊತ್ತಾಗ್ತಾಯಿಲ್ಲ. ಬ್ಯೂಟಿಫುಲ್. ಇಲ್ಲಿ ಕೂಡ ನಮಗೆ ಪೇಂಟಿಂಗ್ ಎಲ್ಲ ಕಾಣುತ್ತೆ. ಇದು ಹಾಳಾಗಿದೆ. ನಾವು ಇಲ್ಲಿ ನೋಡ್ಬೋದು 24 ತೀರ್ಥಂಕರರು. ನಾನು ಆವಾಗಲೇ ಹೇಳ್ದಂಗೆ ಇದನ್ನು ನೋಡಿಕೊಂಡೇ ನಮ್ಮ ಶ್ರವಣ ಬೆಳಗೊಳದಲ್ಲಿ ಚಾಮುಂಡರಾಯ
ಈ ಗೊಮ್ಮಟೇಶ್ವರನ ವಿಗ್ರಹನ ಕೆತ್ತನೆ ಮಾಡಿಸಿದ್ದು. ಇಲ್ಲಿ ಮೇಲೆ 3 ಕಿರೀಟದಲ್ಲಿ ಏನು ಪಾಯಿಂಟ್ಸ್ ನೋಡ್ತಾ ಇದ್ದೀವಿ, ಅದು ಸಮ್ಯಕ್ಕೆ ಜ್ಞಾನ, ಸಮ್ಯಕ್ಕೆ ಚಾರಿತ್ರ, ಸಮ್ಯಕ್ಕೆ ದರ್ಶನ. ಅದು ಜೈನರ ಇದರಲ್ಲಿ ಬರೋ ಅಂಥದ್ದು. ಬ್ಯೂಟಿಫುಲ್. ಪರ ಸೋಲ್. ನಾವಿದೇ ಚಿತ್ರನ ಶ್ರವಣಬೆಳಗೊಳದಲ್ಲಿ ನೋಡೋದು. ಇದನ್ನೇ ನೋಡಿಕೊಂಡು ಒಂದು ಟೆಂಪ್ಲೇಟ್ ಆಗಿ ಯೂಸ್ ಮಾಡಿಕೊಂಡು ಶ್ರವಣಬೆಳಗೊಳದಲ್ಲಿ ಚಿತ್ರ ಮಾಡಿದ್ದಾರೆ. ನಾವಿಲ್ಲಿ ನೋಡ್ಬೋದು, ನಾವು ಈ ಚಿತ್ರ ಏನು ನೋಡ್ತಾ ಇದ್ದೀವಿ, ಇದೇ ಬಂದು 24 ತೀರ್ಥಂಕರರು ಇರುವಂಥದ್ದು, ಮಧ್ಯದಲ್ಲಿ ಮಹಾವೀರ. ಇಲ್ಲಿ ಕೆಲವೊಂದು ಹಾಳಾಗಿ ಕೂಡ ಇದೆ. ಸೊ ಇದು ಏನು ತೋರಿಸುತ್ತೆ ಅಂದರೆ, ಸುಮಾರು 5ರಿಂದ 6ನೇ ಶತಮಾನದಲ್ಲಿ ಬೌದ್ಧ ಧರ್ಮ ಮತ್ತು ಜೈನ ಧರ್ಮ ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿತ್ತು, ಎಸ್ಪೆಷಲಿ ಸೌತ್ ಇಂಡಿಯಾದಲ್ಲಿ. ಅದಾದಮೇಲೆ ಕಾಲಕ್ರಮೇಣ ಅದು ಹೊರಟೋಗ್ಬಿಟ್ಟಿದೆ. ಇವಾಗ ಬರೀ ರಾಜಸ್ಥಾನದಲ್ಲಿ ಮಾತ್ರ ಉಳ್ಕೊತದ್ದು, ಅಷ್ಟು ನಮಗೆ ಬೇರೆ ಕಡೆ ಕಾಣೋದು ಇಲ್ಲ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತದೆ. ಮಹಾವೀರನ ಯಾವ ಥರ ಕೆತ್ತನೆ ಮಾಡಿದ್ದಾನೆ. ಇಲ್ಲಿ ಒಳಗಡೆ ಮಹಾವೀರಂದು ಚಿತ್ರ ಇದೆ, ಅಂದರೆ ಇದು ಏನು ಹಾಳು ಮಾಡಿಲ್ಲ. ಇಲ್ಲಿ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಆದರೆ ಸ್ಯಾಂಡ್ ಸ್ಟೋನ್ ಆಗಿರೋದ್ರಿಂದ ಇದು ಹಾಳಾಗುತ್ತೆ ಅಂದ್ಬಿಟ್ಟು ಯಾವುದೇ ಪೂಜೆ ಮಾಡೋದಕ್ಕೆ ಬಿಡೋದಿಲ್ಲ. ನೋಡಿ, ಮಹಾವೀರ ಧ್ಯಾನ ಕೂತ್ಕೊಂಡಿರೋ ಥರದ್ದು ಒಂದು ಚಿತ್ರ ಬಿಡಿಸಿದ್ದಾರೆ. Dios te visible. ಸೊ ಇದಾಗಿತ್ತು ನಮ್ಮ ಬಾದಾಮಿ ಕೇವ್ಸ್ ಬ್ಲಾಗ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಡೆ ಭೇಟಿ ಆಗೋಣ. ಅಲ್ಲಿವರೆಗೂ ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.